ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಾಗೂ ಕೆಜೆಪಿ ಸಂಡೂರು ಮಂಡಲ ಸದಸ್ಯತ್ವ ಅಭಿಯಾನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಈ ಕಾರ್ಯಕ್ರಮದಲ್ಲಿ 3 ಜಿಲ್ಲೆಗೆ ಸ್ಪರ್ಧಿಸುತ್ತಾರೆ. ರಾಯಚೂರು, ಬಳ್ಳಾರಿ ಮತ್ತು ಚಾಮರಾಜನಗರ ಈ 3 ಜಿಲ್ಲೆಗಳಿಗೆ ನಾವು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಪಣ ತೊಟ್ಟಿರುತ್ತಾರೆ. ಕೆಜೆಪಿ ಪಕ್ಷದವರು ಸಂಡೂರು ಪಟ್ಟಣಕ್ಕೆ ಆಗಮಿಸುತ್ತಿದ್ದಾರೆ. ಕೆ ಬಾಲಸುಬ್ರಹ್ಮಣ್ಯ ಜಿಲ್ಲಾಧ್ಯಕ್ಷರು, ಬಳ್ಳಾರಿ ಸಂಡೂರು ತಾಲೂಕು ಅಧ್ಯಕ್ಷ ಶ್ರೀ ಎನ್ ಆಂಜಿನಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ಬಸವರೆಡ್ಡಿ ಹಾಗೂ ಕೆಜೆಪಿ ಮುಖಂಡರು ಭಾಗಿಯಾಗಿದ್ದರು. ಸ್ಪರ್ಧೆ ಮಾಡಿದಂತಹ ವ್ಯಕ್ತಿಗಳಲ್ಲ ಸರ್, ಪಕ್ಷದಲ್ಲಿ ಕೆಲಸ ಮಾಡಿದಂತ ಕಾರ್ಯಕರ್ತರುಗಳು, ನಿಷ್ಠಾವಂತರು, ಅವರು ನಮ್ಮ ಪಕ್ಷಕ್ಕೆ ಬರಬೇಕಂತ ಹೇಳಿ ಬೆಂಬಲ ಕೊಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ತಿರಸ್ಕಾರ ಆಗಿದ್ದಂತಹ ಅಥವಾ ಏನು ಅವರ ಮನಸ್ಸು ನೊಂದಿಕೊಂಡು ಬರುವಂತಹ ಒಂದು ಸಮಯ ಸಂದರ್ಭಗಳಾಗಿದೆ. ಆಲ್ರೆಡಿ ಫೋನಿನ ಮೂಲಕ ನಮಗೆ ಸಂಪರ್ಕದಲ್ಲಿ ಇದ್ದಾರೆ, ಕರೆ ಮಾಡಿದ್ದಾರೆ, ಸಂಪರ್ಕದಲ್ಲಿ ಇದ್ದಾರೆ. ಅವರು ಒಂದು ಸಮಯ ಸಂದರ್ಭ ನಾವು ಬರ್ತೀವಿ ಅಂತ ಹೇಳಿ ಅವರು ಒಂದು ಆಶ್ವಾಸನೆಯನ್ನು ಸಹ ಅವರು ಕೊಟ್ಟಿದ್ದಾರೆ. ಅಂದಾಜು ಎಷ್ಟೇನು ಸರ್, ಈ ಸಾರಿ ಸರಿಸುಮಾರು ಏನಿಲ್ಲ ಅಂದ್ರೆ ಒಂದು 100 ಮಂದಿ ಮೇಲೆ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಪ್ರೆಸೆಂಟ್, 2 ಪಕ್ಷದಿಂದ. ಆದರೆ ಈ 100 ಮಂದಿಯಿಂದಾನೇ ನಾನು ಏನು ಮಾಡ್ತೀನಿ, ನನ್ನ ಒಂದು ಪಕ್ಷಕ್ಕೆ ಏನು ಮುಟ್ಟಿಸ್ಬೇಕು ನಾವು ಗುರಿ ಮುಟ್ತೀವಿ. ಸ್ಪರ್ಧೆ ಅಂತೂ ಮಾಡ್ತೀವಿ ನಾವು, ತಪ್ಪದೇ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದು ಸತ್ಯ, ಆ ಸ್ಪರ್ಧೆಯಲ್ಲಿ ಗೆಲ್ಲುವುದು ಸತ್ಯ. ಎರಡು ಪಕ್ಷದ ಹಗರಣಗಳು ಇದಾವ ಅಂತ ಹೇಳಿ, ನಿಮ್ಮಲ್ಲಿ ಪಕ್ಷದ ಹಗರಣಗಳ ದಾಖಲೆ ಏನಾದ್ರು ಇದಾವ ಸರ್? ಇವಾಗ ನಡೆಯುವಂತಹ ಘಟನೆಗಳಿಗೆ ನಾವು ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇರ್ತೀವಿ, ನ್ಯೂಸ್ಗಳಲ್ಲಿ ನೋಡ್ತಾ ಇದೀವಲ್ಲ ಸರ್. ಪ್ರತಿಯೊಂದು ನಾವು ಇವಾಗ ಒಬ್ಬರ ಮೇಲೆ ಒಬ್ಬರು ನಿಂದೆ ಹಾಕೊಂಡು ಇದ್ದಾರೆ ಹೊರತು ಅವರು ಪಕ್ಷದ ಮೇಲೆ, ಜನರ ಮೇಲೆ ಒಂದು ಏನು ಚಟುವಟಿಕೆಗಳನ್ನ ಅವರು ತೋರಿಸ್ತಾ ಇಲ್ಲ. ಇನ್ನೊಂದು ಏನಂದ್ರೆ 15 ವರ್ಷದಿಂದ ನಾವಿಲ್ಲಿ ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಸರ್ಕಾರಗಳು ಯಾವ ರೀತಿಯಲ್ಲಿ ಇಲ್ಲಿ ಕುಂದುಕೊರತೆಗಳನ್ನು ನೀಗಿಸ್ತಾ ಇದೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಹುಟ್ಟಿ ಬೆಳೆದಂತಹ 30-40 ವರ್ಷದಿಂದ ಹುಟ್ಟಿ ಬೆಳೆದಂತವರಿಗೆ ಇಲ್ಲಿ ಒಂದು ಸ್ವಂತ ಮನೆ ಇಲ್ಲ. ಅದಕ್ಕೆ ನನ್ನ ಹತ್ರ ಆಧಾರಗಳಿದೆ ಸರ್. ರಸ್ತೆಗಳ ಕೊರತೆ ಇದೆ, ನೀರಿನ ಕೊರತೆ ಇದೆ, ಮಕ್ಕಳಿಗೆ ಯಾಕಂದ್ರೆ ಹಳ್ಳಿಗಳಿಂದ ಹೋಗಿ ಬರ್ಲಿಕ್ಕೆ ಬಸ್ಸಿನ ಕೊರತೆಗಳಿದೆ. ಇವಾಗ ನಾವು ಗ್ಯಾರಂಟಿಗಳು ಯಾರು ಕೇಳಿಲ್ಲ, ನಾವು ಗ್ಯಾರಂಟಿ ಕೊಡೋದಿಲ್ಲ, ನಮ್ಮ ಪಕ್ಷ ವಾರಂಟಿನೂ ಕೊಡೋದಿಲ್ಲ. ನಾವು ಕೆಲಸ ಮಾಡಿ ಜನರಿಗೆ ನಾವು ನಮ್ಮ ಏನು ಕೆಲಸ ಇದೆಯೋ ಅದನ್ನ ನಾವು ನಿಷ್ಠೆಯಿಂದ ನಾವು ಮಾಡ್ತೀವಿ. ಇಲ್ಲಿ ಅನೇಕರು ವಿದ್ಯಾವಂತರು ನಿರುದ್ಯೋಗಿಗಳಾಗಿದ್ದಾರೆ. ಇಲ್ಲಿ ಅನೇಕ ಕಂಪನಿಗಳಿದೆ, ಕಂಪನಿಗಳಿಂದ ಇಲ್ಲಿಯ ಸ್ಥಳೀಯರಿಗೆ ಉದ್ಯೋಗವೂ ಇಲ್ಲ, ಏನು ಡಿಗ್ರಿಗಳಾಗಿದ್ದಾವೆ. ಆದ್ರೆ ಮಕ್ಕಳು ನೋಡಿದ್ರೆ ಎಲ್ಲೋ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಎಲ್ಲೋ ಕೆಲಸಗಳನ್ನು ಹುಡುಕಿ ಹೋಗುವಂತ ಸಮಯ ಆಗಿದೆ. ಅಕಸ್ಮಾತ್ ಇಲ್ಲಿ ಲೋಕಲ್ ಅವರಿಗೆ ಏನಾದ್ರು ಕೆಲಸ ಬೇಕಂತ ಬಂದ್ರು ಸಹ ಅವ್ರಿಗೆ ಎಲ್ಲಿ ಎಷ್ಟು ಸಿಗ್ತಾ ಇದೆ, ಇಲ್ಲಿ 6,000 8,000 ಅಂತ ಸಂಬಳ ಕೊಡ್ತಾರೆ. ಅದೇ ಬಿಹಾರಿನಿಂದ, ಮಹಾರಾಷ್ಟ್ರದಿಂದ, ರಾಜಸ್ಥಾನದಿಂದ ಕರ್ಕೊಂಡ್ ಬಂದವರಿಗೆ 30,000 40,000 ಏನೋ ಸಂಬಳವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಏನ್ ಕೊರತೆ ಆಗಿದೆ? ಯಾರೋ ಒಂದು 4 ಮಂದಿ ಲೋಕಲ್ ಅವ್ರು ತಗೊಂಡು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇಡೀ ಲೋಕಲ್ ಅಲ್ಲಿ ಇರುವಂತ ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಹೇಗೆ ಸರ್? ಅನೇಕ ಕಂಪನಿಗಳಿದೆ, ಬೇಕಾದಷ್ಟು ನಿರುದ್ಯೋಗಿಗಳಿದ್ದಾರೆ ಸರ್ ನಮ್ಮ ಸಂಡೂರು ಕ್ಷೇತ್ರದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಸರ್ ರಿಜಿಸ್ಟ್ರೇಷನ್ ಸರ್ 2012ರಲ್ಲಿ ನಮ್ಮ ಒಂದು ಪಕ್ಷದ ಒಂದು ಕಾರ್ಯಕ್ರಮ ನಡೆದಿದ್ದು 2012 ಡಿಸೆಂಬರ್ 9ನೇ ತಾರೀಕರಂದು. ನಮ್ಮ ಸಂಸ್ಥಾಪಕರ ಹೆಸರು ಬಂದು ದಿವಂಗತ್ ಸನ್ಮಾನ್ಯ ಶ್ರೀ ಪ್ರಸನ್ನ ಕುಮಾರ್, ಪದ್ಮನಾಮ ಪ್ರಸನ್ನ ಕುಮಾರ್ ಅವರು ಸಂಸ್ಥಾಪಕರು. ಈಗ ನಮ್ಮ ರಾಜ್ಯದ ಅಧ್ಯಕ್ಷರು ಬಂದು ಸನ್ಮಾನ್ಯ ಶ್ರೀ ಪದ್ಮನಾಭ ಪ್ರಸನ್ನ ಕುಮಾರ್. ಈಗೇನು ಪದಗ್ರಹಣ ಮಾಡ್ತಾ ಇದ್ದೀರಾ? ಹೌದು ಸರ್. ಯಾರ್ಯಾರಿಗೆ ಏನೇನು ಡೆಸಿಗ್ನೇಷನ್ಸ್ ಇದೆ? ಇವರಿಗೆ ಬಂದು ಅಧ್ಯಕ್ಷ ಸ್ಥಾನವನ್ನು ನಾವು ನೀಡ್ತಾ ಇದ್ದೀವಿ ಸರ್. ಯಾರವರು? ಅಂಜನೇಯ ಅಂತ ಹೇಳಿ, ಲಿಂಗದಹಳ್ಳಿ. ತಾಲೂಕು ಅಧ್ಯಕ್ಷರ ನಂಜಿನಪ್ಪ ಅಂತೀರಿ. ಮತ್ತೆ ನಮಸ್ಕಾರ ಸರ್ ಎಲ್ಲರಿಗೆ. ಮತ್ತೆ ಇವರಿಗೆ ಬಂದು ಪ್ರಧಾನ ಕಾರ್ಯದರ್ಶಿ. ಒಂದು ನಿಮಿಷ, ತಾಲೂಕು ಅಧ್ಯಕ್ಷರು ಎನ್ ಅಂಜಿನಪ್ಪ. ಎನ್ ಅಂಜಿನಪ್ಪನ. ಪ್ರಧಾನ ಕಾರ್ಯದರ್ಶಿ ಹೆಸರೇನು? ಲಿಂಗಾರೆಡ್ಡಿ ಸರ್. ಲಿಂಗಾರೆಡ್ಡಿ. ನಿಮ್ದು ಯಾವ ಊರು? ಲಿಂಗದಳ್ಳಿ. 2 ಲಿಂಗದಳ್ಳಿಯವರಾ? ಇಬ್ರು ಲಿಂಗದಳ್ಳಿ. ಹೌದೌದು. ನಮಸ್ಕಾರಗಳು. ಈ ದಿನ ನಮ್ಮ ಬಳ್ಳಾರಿಯ, ನಮ್ಮ ಕರ್ನಾಟಕದ ಜನತಾ ಪಕ್ಷ
ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಅಲ್ಲಿ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸ್ತಾ ಇದ್ವಿ. ಈಗ ಯಾಕೆಂದರೆ ಕಳೆಯ ದಿನಮಾನಗಳಲ್ಲಿ ವಿಧಾನಸಭೆ ಚುನಾವಣೆಯನ್ನು ಭಾಗವಹಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಯಾಕೆಂದರೆ ನಮ್ಮ ಸಂಸ್ಥಾಪಕರು ಆ ಒಂದು ವಿಧಿವಶ ಆದ ಕಾರಣ ಅಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಬಳ್ಳಾರಿಯ ಕ್ಷೇತ್ರದ ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಡೂರು ಕ್ಷೇತ್ರದಲ್ಲಿ ಉಪಚುನಾವಣೆ ಇರುವ ಕಾರಣ ಈಗ ನಾವು ನಮ್ಮ ಒಂದು ನೂತನ ಅಧ್ಯಕ್ಷರ ಸ್ಥಾನವನ್ನಾಗಿ ಅವರಿಗೆ ನಾವು ನೀಡ್ತಾ ಇದ್ದೀವಿ. ಇವರ ಹೆಸರು ಅಂಜಿನಪ್ಪಯ್ಯನ್ ಅಂತೇಳಿ. KJP ಪಕ್ಷದ ನೂತನ ಸಂಡೂರು ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ಉಪಚುನಾವಣೆಯಲ್ಲಿ ನಾವು ಭಾಗವಹಿಸಲಿಕ್ಕೆ, ನಾವು ಸ್ಪರ್ಧೆ ಮಾಡಲಿಕ್ಕೆ ನಾವು ಅಭ್ಯರ್ಥಿಯನ್ನು ಹಾಕ್ತೀವಿ. ಈ ಸಾರಿ ಖಂಡಿತವಾಗಿಯೂ ನಾವು ನಮ್ಮ ಒಂದು ಪಕ್ಷದಿಂದ ಸಂಪೂರ್ಣವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಂದಿನಿಂದಲೇ ನಾವು ಪ್ರಾರಂಭ ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇಲ್ಲಿ ನಡೆದಂತಹ ಅನೇಕ, ಯಾಕಂದ್ರೆ ಇವಾಗ 2 ಪಕ್ಷಗಳೇ ಇರೋದು. ಆ 2 ಪಕ್ಷದಲ್ಲಿ ಈಗ ಅನೇಕ ಹಗರಣಗಳಿಂದ, ಕೆಲವು ಕುಂದುಕೊರತೆಗಳಿಂದ ಡಿವೈಡ್ ಆಗುವಂತಹ ಒಂದು ಸಂದರ್ಭವೂ ಇದೆ. ಆದ ಕಾರಣ ಈ ಸಾರಿ ನಮ್ಮ ಪಕ್ಷಕ್ಕೆ ಜನ ಬೆಂಬಲ ಕೊಡ್ತಾರೆ. ಅದೇ ರೀತಿಯಲ್ಲಿ ನಮಗೆ BJPಯ ಹಳೆಯ ಕಾರ್ಯಕರ್ತರು ಕೆಲವರು ನಮ್ಮಲ್ಲಿ ಸೇರ್ಪಡೆಯಾಗಲಿಕ್ಕಿದ್ದಾರೆ. ಮತ್ತು ಕಾಂಗ್ರೆಸ್ಸಿನ ಕೆಲವು ಕಾರ್ಯಕರ್ತರು ಸಹ, ಹಳೆ ಕಾರ್ಯಕರ್ತರು ಅವರು ಸಹ ನಮ್ಮಲ್ಲಿ ಸೇರ್ಪಡೆಯಾಗಲಿಕ್ಕೆ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ನಾವು ನಮ್ಮ ಒಂದು KJP ಪಕ್ಷವನ್ನು ನಾವು ಗೆಲ್ಲಿಸ್ತೀವಿ ಎಂಬುದು, ಜನರು ನಮಗೆ ಬೆಂಬಲ ಕೊಡ್ತಾರೆ ಎಂಬುದು ನಮಗೆ ವಿಶ್ವಾಸ ಇದೆ. ಮತದಾರರು ನಮಗೆ ಎಲ್ಲರನ್ನು ನಮ್ಮ ಒಂದು ಪಕ್ಷವನ್ನು ಕೈ ಬಿಡುವುದಿಲ್ಲ ಎಂಬ ಒಂದು ವಿಶ್ವಾಸ ನಮ್ಮಲ್ಲಿದೆ. ಏನಾದರೂ ಪ್ರಣಾಳಿಕೆ ರೆಡಿ ಮಾಡ್ಕೊಂಡಿದ್ದೀರಾ? ಪ್ರಣಾಳಿಕೆ ಅಂದರೆ ಇವಾಗ ಸದ್ಯಕ್ಕೆ ನಾವನ್ನ ಏನು ರೆಡಿ ಮಾಡಿಲ್ಲ ಸರ್. ಅಂತೀವಲ್ಲ, ನಾವು ಸರ್ಕಾರದ ಜನರಿಗೆ ಏನು ಮಾಡಬೇಕು ಎನ್ನುವುದು ಸರ್ಕಾರದ ಒಂದು ಆದೇಶಗಳು, ಉದ್ದೇಶಗಳು ಇದಾವೋ ಅದನ್ನ ನಾವು ಜನರಿಗೆ, ಪ್ರಜೆಗಳಿಗೆ ನಾವು ಮುಟ್ಟಿಸ್ತೀವಿ, ಮತದಾರರಿಗೆ ಮುಟ್ಟಿಸ್ತೀವಿ. ನಿಮ್ಮ ಪಕ್ಷದೇ ಆದಂಥದ್ದು ಏನಾದರೂ ಇರಬೇಕಲ್ಲ? ಏನು ಪ್ರಣಾಳಿಕೆ ಸರ್? ಪಕ್ಷದಿಂದ ಪ್ರಣಾಳಿಕೆ ಅಂದ್ರೆ ನಾವು ಆದ್ಯತೆಯನ್ನು ಪ್ರತಿಯೊಬ್ಬರಿಗೂ ಆದ್ಯತೆ ಕೊಡ್ತಾ ಇದ್ದೀವಿ. ಮತದಾರರು ಯಾರೆಲ್ಲ ನಮಗೆ ಯಾವ ರೀತಿಯಲ್ಲಿ, ಯಾಕೆಂದ್ರೆ ನಾವು ಏನೋ ಒಂದು ಆಸೆ ತೋರಿಸಿಯೋ ಅಥವಾ ಒಂದು ಅಂಶಗಳನ್ನು ಕೊಟ್ಟು ನಾವು ಮತವನ್ನು ಯಾಚನೆ ಮಾಡುವುದಿಲ್ಲ. ನಾವು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀವಿ. ನಮ್ಮ ಕೆಲಸ ನೋಡುವಾಗ ಅವ್ರು ಮಾಡಲಿ, ಮನೆಗೆ ನಾವು ಮುಟ್ತೀವಿ, ನಮ್ಮ ಒಂದು ಸಿದ್ಧಾಂತಗಳನ್ನು ಮುಟ್ಟಿಸ್ತೀವಿ. ಅದರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಸರ್. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತಲ್ಲ, ಅದರ ಏನು ಲೋಪಗಳನ್ನ ನೀವು ಜನರಿಗೆ ತೋರ್ಸಕ್ ಬಯಸ್ತೀರಿ ಸರ್? ನಾನು ಲೋಪಗಳನ್ನು, ಒಂದು ಪಕ್ಷವನ್ನು ನಾನು ನಿಂದಿಸಲಿಕ್ಕೇನು ನಾನು ಜಾಸ್ತಿ ಹೋಗಲ್ಲ. ಇವಾಗ ಎಲ್ಲ ಸಂಪೂರ್ಣವಾಗಿ ನಿನ್ಸ ವಿಷಯ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಈಗ ಜನಗಳಿಗೆ ಸಂಬಂಧ. ಸರ್, ಇವಾಗ ಫೇಲ್ಯೂರ್ ಆಗಿರೋದಂದ್ರೆ ರಸ್ತೆಗಳನ್ನು ಸರಿಯಾಗಿ ಇಲ್ಲ, ದುರ್ವ್ಯವಸ್ಥೆಯಲ್ಲಿದೆ. ಶಾಲೆ ಮಕ್ಕಳು, ಮೊನ್ನೆ ರೀಸೆಂಟ್ ಆಗಿ ಮಳೆ ಬರುವಾಗ ಮುರಾರಿಪುರ ಎಲ್ಲಿದೆ, ಮುರಾರಿಪುರದಿಂದ ಕ್ಲಾಸಿಗೆ ಎಲ್ಲಿದೆ, ಸಣ್ಣ 3 ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಅಲ್ಲಿಂದ ನಡ್ಕೊಂಡು ಬರ್ತಿದ್ದಾರೆ. ಬಸ್ ಫುಲ್ ಆಗಿ ನಿಂದಿರಿಸಲ್ದಂಗೆ ಹೋಗಿದೆ. ಆ ಮಕ್ಕಳ ಪರಿಸ್ಥಿತಿ ಏನು? ಮಳೆ ಬರ್ತಾ ಇದೆ, ರಾತ್ರಿ ಸಾಯಂಕಾಲ 6:30 ಆಗಿದೆ, 6:30 ಸುಮಾರಿಗೆ. ಆ ಮಕ್ಕಳ ಪರಿಸ್ಥಿತಿ ಏನು ಸರ್? ಅಂದ್ರೆ ಒಂದು ಜವಾಬ್ದಾರಿ. ಇವಾಗ ಮಕ್ಕಳಿಗೆ ನೀವು ಬಸ್ಗಳನ್ನು ನೀವು ಗ್ಯಾರಂಟಿಗಳು ಕೊಟ್ಟು ಬಸ್ಗಳನ್ನು ಕಡಿಮೆ ಮಾಡಿದ್ರೆ ಹೇಗಾಗುತ್ತೆ ಸರ್? ಜನರಿಗೆ ಅದು ಕೊರತೆ ಆಗಲ್ವಾ? ಅದು ತೊಂದರೆ ಆಗಲ್ವಾ? ಬಸ್ ಪಾಸ್ ಅಮೌಂಟ್ ಕಟ್ಟಿ ಬಸ್ ಪಾಸ್ ತಗೊಂಡಾಗಲೇ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಮಾತ್ರ ಏರ್ಸ್ಕೊಂತಿದ್ರು ಬಸ್ಸಲ್ಲಿ. ಈಗ ಯಾವಾಗ ಉಚಿತ ಬಂತೋ ಈಗ ಇನ್ನು ದೊಡ್ಡವ್ರದ್ದೇ ಅಲ್ಲಿ ಜಾಸ್ತಿ ಆಯ್ತು. ಮಕ್ಕಳನ್ನು ಅವ್ರು ಎಲ್ಲಿ ಹೋಗ್ತಾರೆ ಸರ್? ಅವ್ರ ಪರಿಸ್ಥಿತಿ ಏನು? ಮಳೆಯಲ್ಲಿ ಅವ್ರು ಎಷ್ಟು ಗಂಟೆಗೆ ಮನೆ ಮುಟ್ಬೇಕು ಸರ್? ಇದು ರಾಜ್ಯದ ಸಮಸ್ಯೆ, ಇದು ರಾಜ್ಯ ಸಮಸ್ಯೆ ಇರೋದು. ನಮ್ಮ ಸಂಡೂರು ತಾಲೂಕಲ್ಲಿ ನೀವೇನ್ ಸಮಸ್ಯೆಗಳನ್ನ ಗುರುತಿಸಿದ್ರಾ? ಇವಾಗ ನಮ್ಮ ಸಂಡೂರು ತಾಲೂಕಿನಲ್ಲಿ ನಾವು ಏನು ಸಮಸ್ಯೆಯನ್ನು ಹುಟ್ಟಿಸಿಲ್ಲ. ಮನೆ ಇಲ್ಲದವರಿಗೆ ಮನೆ ಕೊಡ್ತೀನಿ ಅಂತ ಹೇಳಿದ್ರು. ಮನೆ ಇನ್ನೂ ಇದುವರೆಗೆ ಇದಾಗಿಲ್ಲ ಸರ್, ಸಿದ್ಧತೆ ಆಗಿಲ್ಲ. ನೀರಿನ ಕೊರತೆಯನ್ನು ನಾವು ನೀಗಿಸ್ತೀವಿ ಅಂತ ಹೇಳಿದ್ರು, ಇದುವರೆಗೆ ನೀರಿನ ಕೊರತೆಯನ್ನು ನೀಗಿಸ್ತಾ ಇಲ್ಲ. ಕಲುಷಿತವಾದ ನೀರೇ ಬರ್ತಾ ಇದೆ ಕೆಲವು ವಾರ್ಡ್ಗಳಲ್ಲಿ ಹೋದಾಗ. ಇಲ್ಲ ಸರ್, ನನಗೆ ಅದ್ರ ಬಗ್ಗೆ, ಯಾಕೆಂದ್ರೆ ಇವಾಗ ಅದ್ರ ಬಗ್ಗೆ ಮಾತನಾಡುವಷ್ಟು ನನಗೆ ಇಲ್ಲ. ನನ್ನ ಪಕ್ಷದ ಏನಿದನೋ ಅಲ್ಲಿವರೆಗೆ ನಾನು, ಯಾಕೆಂದ್ರೆ ಒಬ್ಬರ ಬಗ್ಗೆ ನಾನು ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗಲ್ಲ ಸರ್. ಆಗಿದೆ, ಅವರು ಅದನ್ನು ತಪ್ಪು ಮಾಡಿದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು ಅಷ್ಟೇ. ನಿಮ್ಮ ಸಂಘದ ಬಗ್ಗೆ ಹೇಳ್ರಿ
ಸರ್ ನಮ್ಮ ಪಕ್ಷ ಬಂದು 2000 ಕೆಜೆಪಿ ಕರ್ನಾಟಕ ಜನತಾ ಪಕ್ಷ 2008ರಲ್ಲಿ ಸ್ಥಾಪನೆ ಆಗಿತ್ತು. 2012ನಲ್ಲಿ ಅದು ಒಂದು ಎಲ್ಲಿ ಕ್ಯಾಂಡಿಡೇಟ್ ಹುಡುಕಿಲ್ಲ ಇನ್ನು ನೀವು? ಇಲ್ಲ ಸರ್, ಈಗ ಹೇಳಿದ್ರೆ ಇವರು ಮಾಡ್ತೀವಿ ಅಂತ ಇಲ್ಲ ಮಾಡ್ತೀವಿ. ಇಲ್ಲ ಇಲ್ಲ ಸರ್, ಕೊಪ್ಪಳ, ರಾಯಚೂರು, ವಿಜಯನಗರ ನಿಮ್ಮದಿಂದ ಏನು ಈ ಸರಿ ಇಲ್ಲಿ ಕಂಟೆಸ್ಟ್ ಮಾಡ್ತೀವಿ. ನಮ್ಮ ಮುಖ್ಯ ಉದ್ದೇಶ. ಯಡಿಯೂರಪ್ಪನವ್ರ ಪರವಾಗಿ ಈ ಕೆಜೆಪಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಎಲ್ಲ ಕಡೆಗೂ ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿದ್ರು. ಅವರು 3ರಿಂದ 5 ಸೀಟ್ ತೊಗೊಳ್ಲಿಕ್ಕೆ ಕೂಡ ಆಗಲಿಲ್ಲ. ತಾವು ಈ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತ ಹೇಳ್ತೀವಿ. ಈ ಯಶಸ್ಸನ್ನು ಕಾಣ್ತೀರ ಅಂತಕ್ಕಂಥದ್ದು ಖಂಡಿತವಾಗಿ ನಾವು ಕಾಣ್ತೀವಿ ಸರ್, ಖಂಡಿತವಾಗಿ ನಾವು ಕಾಣ್ತೀವಿ. ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ ನಮ್ಮ ಒಂದು ಪಕ್ಷದ ಸಿದ್ಧಾಂತ ನಮ್ಮ ಕರ್ನಾಟಕದ, ನಮ್ಮ ಕನ್ನಡಿಗರ, ನಮ್ಮ ಸಂಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಲೋಕಲ್ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡುವುದು. ಈಗ ಚುನಾವಣೆ ಇರೋದ್ರಿಂದ ಆಕ್ಟಿವ್ ಆದ್ರ ನೀವು? ಸರ್, ಚುನಾವಣೆ ಇರೋದ್ರಿಂದ ಅಷ್ಟು ಮುಂಚೆಯಿಂದನೇ ನಾವು ಪ್ರಾರಂಭ ಮಾಡಿದೀವಿ. ಈಗಲೇ ನಾವು 8 ತಿಂಗಳಿಂದ ನಾವು ಪ್ರಾರಂಭ ಮಾಡಿವಿ ಇಡೀ ನಮ್ಮ ಕರ್ನಾಟಕದಲ್ಲಿ. ಈಗ ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ನಮ್ಮ ಒಂದು ಕೆಜೆಪಿ ಕಡೆಯಿಂದ ಸ್ಪರ್ಧೆ ಮಾಡ್ತಿದ್ದೀವಿ ಸರ್. 3 ಕಡೆ. ಈಗ ಶಿಕಾರಿಪುರದಲ್ಲಿ ಈಗ ಉಪಚುನಾವಣೆಗೆ 3 ಕಡೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಇದೆ ಸರ್. ಹೇಳಿ. ಶಿಕಾರಿಪುರ, ಸಂಡೂರು, ಇದು ಚಾಮರಾಜನಗರ.